ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ತೆಂಗಿನಕಾಯಿ ಇಲ್ಲದೆ ಇದ್ದಾಗ ಅಥವಾ ಯಾವಾಗಲೂ ತೆಂಗಿನಕಾಯಿ ಚಟ್ನಿ ತಿಂದು ಬೇಜಾರಾಗಿದ್ದರೆ ಈ ಚಟ್ನಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಕೇವಲ 5ರಿಂದ 10 ನಿಮಿಷದಲ್ಲೇ ರೆಡಿಯಾಗುತ್ತೆ. ಮನೆಯಲ್ಲಿ ನೀವು ಒಬ್ಬರೇ ಇದ್ದಾಗ ಒಬ್ರಿಗೋಸ್ಕರ ಸಾಂಬಾರು ಪಲ್ಯ ಮಾಡೋದಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಈ ಚಟ್ನಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇಡ್ಲಿ, ದೋಸೆ, ಪೂರಿ, ರೈಸ್ ಬಾತು, ಪಲಾವು ಅಷ್ಟೇ ಅಲ್ಲ, ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿ ರುಚಿಯಾಗಿರುತ್ತೆ. ಈ ಟಿಫಿನ್ ಸೆಂಟರ್ನಲ್ಲಿ ದೋಸೆ, ಇಡ್ಲಿ, ರೈಸ್ ಬಾತ್ ಜೊತೆಗೆ ಕೊಡುವ ಚಟ್ನಿಯ ಎಕ್ಸಾಕ್ಟ್ ಟೇಸ್ಟ್ ಈ ರೆಸಿಪಿಯಲ್ಲಿ ಸಿಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಮೊದಲಿಗೆ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಚಿಕ್ಕ ಸೈಜ್ ಇರ್ತಕ್ಕಂಥ ಬೆಳ್ಳುಳ್ಳಿನ ಸ್ವಲ್ಪ ಸಿಪ್ಪೆ ಸುಲಿದು ಸೇರಿಸಿದ್ದೀನಿ. ಖಾರಕ್ಕೆ 3 ಹಸಿಮೆಣಸಿನ್ಕಾಯಿ, 1 ಗುಂಟೂರು ಮೆಣಸಿನ್ಕಾಯನ್ನು ಕೂಡ ಸೇರಿಸಿದ್ದೀನಿ. ಜೊತೆಗೆ 2 ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ಗೋಸ್ಕರ, 2 ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿ ಸೇರಿಸಿ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿ ಹಸಿ ವಾಸನೆ ಹೋಗಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಜೊತೆಗೆ ಮೆಣಸಿನ್ಕಾಯನ್ನು ಕೂಡ ಸ್ವಲ್ಪ ಫ್ರೈ ಆಗುತ್ತೆ. ಹಸಿ ಮೆಣಸಿನ್ಕಾಯಿ ಬೇಡ ಅನ್ನೋದಾದರೆ ಪೂರ್ತಿಯಾಗಿ ನೀವು ಇಲ್ಲಿ ಒಣ ಮೆಣಸಿನ್ಕಾಯಿನಲ್ಲಿ ಈ ಚಟ್ನಿನ ಮಾಡ್ಬೋದು. ಆದರೆ ಈ ರೀತಿ 2 ಮಿಕ್ಸ್ ಮಾಡಿ ಮಾಡೋದ್ರಿಂದ ಈ ಟಿಫಿನ್ ಸೆಂಟರ್ಗಳಲ್ಲಿ ಅಥವಾ ರೋಡ್ ಸೈಡ್ ಬಂಡಿಗಳಲ್ಲಿ ದೋಸೆ ಹಾಗೂ ಇಡ್ಲಿ ಜೊತೆಗೆ ಕೊಡ್ತಕ್ಕಂಥ ತೆಂಗಿನಕಾಯಿ ಚಟ್ನಿ ಬಿಟ್ಟು ಇನ್ನೊಂದು ಕೆಂಪು ರೀತಿಯ ಚಟ್ನಿ ಕೊಡ್ತಾರೆ ನೋಡಿ, ಅದೇ ಒಂದು ಟೇಸ್ಟಲ್ಲೇ ಈ ಚಟ್ನಿ ರೆಡಿ ಆಗುತ್ತೆ. ಸೊ ನೋಡಿ, ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಂತರ 2 ಮೀಡಿಯಮ್ ಸೈಜ್ ಇರುವಂಥ ಟೊಮೆಟೊನ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿ ಸೇರಿಸಿ ಮೀಡಿಯಂ ಫ್ಲೇಮ್ನಲ್ಲೇ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡಿ, ಟೊಮೆಟೊನೂ ಕೂಡ ಇವಾಗ ಫ್ರೈ ಆಗಿದೆ. ಕೊನೆಯದಾಗಿ ಒಂದು ಸ್ವಲ್ಪ ಕರಿಬೇವೆಲೆ, ಹಾಗೆ ಸ್ವಲ್ಪ ಪುದೀನ ಎಲೆ, ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಸ್ಟವ್ನ ಆಫ್ ಮಾಡಿ ಆ ಬಾಣಲಿ ಬಿಸಿನಲ್ಲೇ 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಫ್ರೈ ಮಾಡ್ಕೊಳ್ಬೇಕು ಅಂತೇನಿಲ್ಲ. ಸೊ ನೋಡಿ, ಈ ರೀತಿಯಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲು, ಜಾಸ್ತಿ ಪದಾರ್ಥ ಬೇಕು ಅಂತೇನಿಲ್ಲ, ಇಷ್ಟೇ ಪದಾರ್ಥ ಇದ್ದರೆ ಸಾಕು. ಈ ಹುರಿದ ಪದಾರ್ಥಗಳೆಲ್ಲ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಮಿಕ್ಸರ್ ಜಾರ್ಗೆ ಸೇರಿಸಿ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ನಾನಿಲ್ಲಿ ಸೈಡಲ್ಲಿ ಎತ್ತಿರ್ತಾ ಇದ್ದೀನಿ, ಇವಾಗಲೇ ಸೇರಿಸ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಫಸ್ಟಿಗೆ ನೀರು ಹಾಕ್ತೇನೆ ಇದನ್ನು ಪೂರ್ತಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು, ಬೇಕು ಅನಿಸಿದ್ರೆ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಆದಷ್ಟು ಈ ಥರ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಕೊನೆಯದಾಗಿ ಈ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಜಾಸ್ತಿ ಗ್ರೈಂಡ್ ಮಾಡೋದು ಬೇಡ, ಒಂದು 2ರಿಂದ 3 ಸುತ್ತು ಅಥವಾ 3ರಿಂದ 4 ಸುತ್ತು ಗರ್ ಅಂತ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡ್ತಾ ಇದ್ದಲ್ಲ ಚಟ್ನಿ ಯಾವ ಥರ ರೆಡಿಯಾಗಿದೆ ಅಂತ. ಆ ಕೊತ್ತಂಬರಿ ಸೊಪ್ಪು ನಾವು ಕೊನೆಯದಾಗಿ ಸೇರಿಸಿ ಗ್ರೈಂಡ್ ಮಾಡೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಲೈಟಾಗಿ ತರಿಯಾಗಿ ಕಾಣ್ತಾ ಇರುತ್ತೆ ಕೊತ್ತಂಬರಿ. ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ರುಚಿಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಪಾತ್ರೆಗೆ ಸೇರಿಸಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಚಟ್ನಿನ ನಾನಿಲ್ಲಿ ಮೀಡಿಯಮ್ ತೆಳುವಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ದೋಸೆ ಜೊತೆಗೆ ಅಂತ ಈ ಥರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಇಡ್ಲಿ ಜೊತೆಗೆ ಮಾಡ್ತೀನಿ ಅನ್ನೋದಾದರೆ ಇದಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿದ್ದರೆ ಇಡ್ಲಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಇಲ್ಲದೆ ಇದ್ದಾಗ ಅಥವಾ ಯಾವಾಗಲೂ ತೆಂಗಿನಕಾಯಿ ಚಟ್ನಿ ತಿಂದು ಬೇಜಾರಾಗಿದ್ದರೆ ಈ ಚಟ್ನಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಕೇವಲ 5ರಿಂದ 10 ನಿಮಿಷದಲ್ಲೇ ರೆಡಿಯಾಗುತ್ತೆ. ಮನೆಯಲ್ಲಿ ನೀವು ಒಬ್ಬರೇ ಇದ್ದಾಗ ಒಬ್ರಿಗೋಸ್ಕರ ಸಾಂಬಾರು ಪಲ್ಯ ಮಾಡೋದಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಈ ಚಟ್ನಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇಡ್ಲಿ, ದೋಸೆ, ಪೂರಿ, ರೈಸ್ ಬಾತು, ಪಲಾವು ಅಷ್ಟೇ ಅಲ್ಲ, ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿ ರುಚಿಯಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲವೂ ಹದವಾಗಿ ಸೇರಿಸಿ ಮಾಡಿರೋದ್ರಿಂದ ಈ ಚಟ್ನಿ ರುಚಿ ಕೆಟ್ಟಿರ್ತಕ್ಕಂಥ ನಾಲಿಗೆಗೂ ಕೂಡ ಅದ್ಭುತ ರುಚಿಯನ್ನೇ ಕೊಡುತ್ತೆ. ಈ ಟಿಫಿನ್ ಸೆಂಟರ್ನಲ್ಲಿ ದೋಸೆ, ಇಡ್ಲಿ, ರೈಸ್ ಬಾತ್ ಜೊತೆಗೆ ಕೊಡುವ ಚಟ್ನಿಯ ಎಕ್ಸಾಕ್ಟ್ ಟೇಸ್ಟ್ ಈ ರೆಸಿಪಿಯಲ್ಲಿ ಸಿಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಂಪಲ್ ಆಗಿ ಕಡಿಮೆ ಪದಾರ್ಥದಿಂದ ಕಡಿಮೆ ಸಮಯದಲ್ಲೇ ಹೆಚ್ಚು ರುಚಿ ಕೊಡೋ ಈ ಚಟ್ನಿ ರೆಸಿಪಿ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.